ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ನಾನಿಲ್ಲಿ ತುಪ್ಪನ ಕಾಯಿಸ್ಕೊತಾ ಇದ್ದೀನಿ. ಈ ತುಪ್ಪನ ಹೇಗೆ ಕಾಯಿಸೋದು, ಹಾಗೆ ತುಪ್ಪ ಕಾಯಿಸಬೇಕಾದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಕಾಯಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಪ್ಪ ಕೊಟ್ಟಾಗ ಕೆಲವೊಂದು ಮಕ್ಕಳಿಗೆ ಆಗೋಲ್ಲ, ಶೀತ ಆಗೋದು, ಕೆಮ್ಮಾಗೋದು ಈ ಥರ ಎಲ್ಲ ಆಗುತ್ತೆ. ಈ ಥರ ಮಕ್ಕಳಿಗೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕಾಯಿಸಿ ತುಪ್ಪನ ಕೊಡೋದ್ರಿಂದ ಶೀತ, ಕೆಮ್ಮು, ನೆಗಡಿ ಯಾವುದೂ ಬರೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಮಗಳಿಗೋಸ್ಕರನೇ ನಾನು ಹಸು ಬೆಣ್ಣೆನ ತೊಗೊಂಡು ಬಂದು ಅರ್ಧ kg ತುಪ್ಪನ ಕಾಯಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು 3ನೇ ಸಲ ಕಾಯಿಸ್ಕೊತಾ ಇರೋ ತುಪ್ಪ. 2 ಸಲ ಅಲ್ಲಿ ಅರ್ಧ kg ಬೆಣ್ಣೆನ ತೊಗೊಂಡು ಬಂದು ಕಾಯಿಸ್ಕೊಂಡಿದ್ದೆ. ಈಗೂ ಅರ್ಧ kg ಇದು ಖಾಲಿ ಆದಮೇಲೆ ನಾನು 3ನೇ ಸಲ ತೊಗೊಂಡು ಬಂದು ನಾನು ಈ ತುಪ್ಪನ ಕಾಯಿಸ್ತಾ ಇದ್ದೀನಿ. ಸೊ ಅದರಿಂದ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಯಾವುದೇ ರೀತಿ ಶೀತ, ಕೆಮ್ಮು, ನೆಗಡಿ ತುಪ್ಪ ಕೊಡೋದ್ರಿಂದ ಹಾಗಲ್ಲ. ನನ್ನ ಮಗಳು ತುಪ್ಪದಿಂದ ಚೆನ್ನಾಗಿ ಊಟ ಮಾಡ್ತಾಳೆ. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅರ್ಧ kg ಬೆಣ್ಣೆನ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತುಪ್ಪನ ಕಾಯಿಸ್ಕೋಬೇಕು, ಇಲ್ಲಾಂದರೆ ತುಪ್ಪ ಸೀದೋಗಿಬಿಡುತ್ತೆ. ಈ ತುಪ್ಪಕ್ಕೆ ನಾನಿಲ್ಲಿ ವಿಳ್ಯದೆಲೆ ತೊಟ್ಟೇನಿದೆ ಅದನ್ನು ಒಂದು 5 ತೊಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ 3 ಲವಂಗ, 2 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಂಡಿದ್ದೀನಿ. ಮೇಯ್ನು ಬೆಳ್ಳುಳ್ಳಿನೇ. ಬೆಳ್ಳುಳ್ಳಿ ಹಾಕೋದ್ರಿಂದ ಶೀತ ಆದ್ರೂ ಸಹ ಬೆಳ್ಳುಳ್ಳಿ ಏನಿದೆ, ಬೆಳ್ಳುಳ್ಳಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಶೀತನ. ಸೊ ಹಾಗಾಗಿ 2 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ 1 ಏಲಕ್ಕಿ, ನಂತರ ಸ್ವಲ್ಪ ಒಂದು ಪಿಂಚಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದನೂ ಕೂಡ ತುಂಬ ಟೇಸ್ಟ್ ಇರುತ್ತೆ ತುಪ್ಪ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಇದೇನಿದೆ ಎಕ್ಸ್ಟ್ರಾ ವೈಟ್ ಎಲ್ಲ ಬರ್ತಾ ಇದೆಯಲ್ವಾ, ಇದು ಚೆನ್ನಾಗಿ ನಾವು ತುಪ್ಪ ಕುದ್ದು ಲೋ ಫ್ಲೇಮಲ್ಲಿ ಇದನ್ನು ನಾವು ಎಕ್ಸ್ಟ್ರಾ ತೆಗಿಬೇಕು ಅಂತ ಏನಿಲ್ಲ. ಅದೇ ಚೆನ್ನಾಗಿ ತುಪ್ಪ ಎಲ್ಲ ಕುದ್ದಾದ್ಮೇಲೆ ಸೊ ಅದೇನಿದೆ ವೈಟ್ ಎಲ್ಲ ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಮೇಲೆಲ್ಲ ತುಪ್ಪ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಈ ಥರ ವೈಟ್ ಏನಿರೋದಿಲ್ಲ. ಇದು ಫುಲ್ಲೆಲ್ಲ ವೈಟ್ ಏನಿದೆ ಇದು ಫುಲ್ಲೆಲ್ಲ ಕ್ಲಿಯರಾಗಿ ಚೆನ್ನಾಗಿ ತುಪ್ಪ ಕಾದು ಕೆಳಗಡೆ ಕುತ್ಕೊಂಡ್ರೆ ತುಪ್ಪ ರೆಡಿ ಆಯಿತು ಅಂತ. ಅದ್ರ ಮೇಲೆ ತುಪ್ಪ ಕಾಯಿಸೋ ಅವಶ್ಯಕತೆ ಇರಲ್ಲ, ತುಪ್ಪ ಸೀದೋಗಿಬಿಡುತ್ತೆ. ಆದಷ್ಟು ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಾನು ಮಧ್ಯೆ ವಿಡಿಯೋನ ಫಾಸ್ಟ್ ಇಟ್ಟಿರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಟಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ತುಪ್ಪನ ಕಾಯಿಸ್ಕೋತಾ ಇದ್ದೀನಿ. ನೋಡಿ, ತುಪ್ಪ ಕಾಯಿಸ್ಕೊಂಡು ರೆಡಿಯಾಗಿದೆ. ನಾನೀಗ ಒಂದು ಬಾಕ್ಸ್ಗೆ ನಾನು ತುಪ್ಪನ ಸೋಸ್ಕೊತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಸೋಸ್ಕೊಂಡಾದಮೇಲೆ ಹೇಗಿರುತ್ತೆ. ಅದು ಎಲ್ಲ ತಳದೆಲ್ಲ ಕುತ್ಕೊಂಡಿರುತ್ತಲ್ವ, ಮೇಲೆ ವೈಟ್ ಎಲ್ಲ ನೊರೆ ಥರ ಇತ್ತಲ್ವ, ಅದು ತೋರಿಸ್ತೀನಿ. ಇವಾಗ ತುಪ್ಪನ ನೀಟಾಗಿ ಒಂದು ಬಾಕ್ಸ್ಗೆ ನಾನಿಲ್ಲಿ ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಥರ ಇದೆ ನೋಡಿ. ಅದಷ್ಟೇ ಕಾಯಿಸಿರೋ ಅಂಥ ಪಾತ್ರೆಯಲ್ಲೂ ಕೂಡ ಹಾಗೆ ನೋಡಿ ಎಷ್ಟು ಗಲೀಜಿದೆ. ಈ ಥರ ಎಲ್ಲ ತಳದಲ್ಲಿ ಬಂದು ಕುತ್ಕೊಳ್ಳುತ್ತೆ, ಆವಾಗ ತುಪ್ಪ ಕೂಡ ರೆಡಿ ಆಗಿರುತ್ತೆ ಅಂತ. ಇದನ್ನು ನಾನು ತುಪ್ಪ ಕಾಯಿಸಿದಾಗ ಆಲ್ರೆಡಿ 5 ಗಂಟೆ ಆಗಿತ್ತು ಈವ್ನಿಂಗು. ಮಾರ್ನಿಂಗು ನಾನು ಬಾಕ್ಸ್ ಓಪನ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಮರಳಾಗಿ ತುಪ್ಪ ರೆಡಿಯಾಗಿದೆ ಅಂತ. ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಮರಳಾಗಿ ತುಪ್ಪ ರೆಡಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ವ ತುಪ್ಪ ಹೇಗೆ ಕಾಯಿಸೋದು ಅಂತ. ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿರೋ ಅಂಥ ಪ್ರೊಸೀಜರ್ ಇದು. ವಿಳ್ಯದೆಲೆ ಹಾಕ್ಕೊಂಡು, ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು. ಸೊ ನಾನು ಇದೇ ರೀತಿ ನನ್ನ ಮಗಳಿಗೂ ಸಹ ತುಪ್ಪನ ಈ ರೀತಿ ಕಾಯಿಸ್ಕೊಂಡು ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.